ಪ್ರಧಾನಿ ಮೋದಿಯಿಂದ ಮತ್ತೆ ಪಾಕಿಸ್ತಾನದ ಜಪ ಶುರುವಾಗಿದೆ. ಗುಜರಾತ್ನ ಆನಂದ್ ಕ್ಷೇತ್ರದಲ್ಲಿ ಪಾಕಿಸ್ತಾನದ ಜಪ ಮಾಡಿದ್ದಾರೆ ನರೇಂದ್ರ ಮೋದಿ. ಕಾಂಗ್ರೆಸ್ ಪಕ್ಷ ಮತ್ತು ಪಾಕಿಸ್ತಾನದ ನಡುವೆ ಪಾಲುದಾರಿಕೆ ಇದೆ, ಪಾರ್ಟ್ನರ್ಶಿಪ್ ಇದೆ ಇವರಿಬ್ಬರ ನಡುವೆ. ಕಾಂಗ್ರೆಸ್ ಇಲ್ಲಿ ಸಾಯ್ತಾ ಇದೆ ಮತ್ತು ಪಾಕಿಸ್ತಾನ ಅಲ್ಲಿ ಅಳುತ್ತಾ ಇದೆ. ಇಲ್ಲಿ ಕಾಂಗ್ರೆಸ್ ಪಾರ್ಟಿ ಸಾಯ್ತಾ ಇದೆ, ಪಾಕಿಸ್ತಾನ ನೋಡಿದ್ರೆ ಅಲ್ಲಿ ಅಳುತ್ತಾ ಇದೆ. ಪಾಕಿಸ್ತಾನದ ನಾಯಕರೊಬ್ಬರು ಕಾಂಗ್ರೆಸ್ಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿಯನ್ನು ಪ್ರಧಾನಿ ಮಾಡೋದಕ್ಕೆ ಪಾಕಿಸ್ತಾನ ಉತ್ಸುಕವಾಗಿದೆ. ಕಾಂಗ್ರೆಸ್ ಪಾಕಿಸ್ತಾನದ ಅಭಿಮಾನಿ ಅಂತ ಹೇಳಿ ನರೇಂದ್ರ ಮೋದಿ ಲೇವಡಿ ಮಾಡಿದ್ದಾರೆ. साहब की भूमि से पूरी कांग्रेस को और उनके चट्टे बट्टों को चुनौती देता हूं। पहली चुनौती, कांग्रेस और उनके चट्टे बट्टे देश को लिखित में गारंटी दें कि वो संविधान बदलकर धर्म के आधार पर मुसलमानों को आरक्षण नहीं देंगी। अब कांग्रेस इतनी हताश और निराश है कि अपनी स्थिति बचाने के लिए उसने अपने आप को मुस्लिम लीग को समर्पित कर दिया है। कांग्रेस ने एससी, एसटी, ओबीसी उनको भी अंधेरे में रखा, उनके साथ विश्वासघात किया। कांग्रेस की कमजोर सरकार आतंक के आकाओं को डोजियर देती थी और मोदी की मजबूत सरकार देखिए, डोजियर बोजियर में टाइम खराब नहीं करते। आतंकियों को घर में घुसकर मारते हैं। यहां कांग्रेस मर रही है और वहां पाकिस्तान रो रहा है। ಮೋದಿ ಅವರ ಬಾಯಲ್ಲಿ ಪಾಕಿಸ್ತಾನದ ವಿಚಾರ ಇದೇ ಮೊದಲು ಬರ್ತಾ ಇರೋದಲ್ಲ. 2017ರಲ್ಲಿಯೂ ಕೂಡ ಇದೇ ರೀತಿ ಆರೋಪವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದರು. ಮನಮೋಹನ್ ಸಿಂಗ್ ಮತ್ತು ಹಮೀದ್ ಅನ್ಸಾರಿ ಸೇರಿಕೊಂಡು ಬಿಜೆಪಿ ಸರ್ಕಾರವನ್ನೇ ಅಸ್ಥಿರಗೊಳಿಸ್ತಾ ಇದ್ದಾರೆ. ಅಹಮದ್ ಪಟೇಲ್ ಅವರನ್ನ ಗುಜರಾತ್ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಪಾಕಿಸ್ತಾನದೊಂದಿಗೆ ಸೇರಿಕೊಂಡು ಪಿತೂರಿ ಮಾಡ್ತಾ ಇದ್ದಾರೆ ಅಂತ ಕೂಡ ನರೇಂದ್ರ ಮೋದಿ ಅವರು ಆರೋಪವನ್ನು ಮಾಡಿದರು. ಕೊನೆಗೆ ಭಾರತೀಯ ಜನತಾ ಪಕ್ಷದಿಂದಲೇ ಮೋದಿ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಂಸತ್ತಿನಲ್ಲಿ ವಿಷಾದ ವ್ಯಕ್ತಪಡಿಸಲಾಗಿತ್ತು. ರಾಹುಲ್ ಗಾಂಧಿ ಅವರನ್ನ ಪ್ರಧಾನಮಂತ್ರಿ ಮಾಡೋದಕ್ಕೆ ಪಾಕಿಸ್ತಾನ ಉತ್ಸುಕವಾಗಿದೆ ಅಂತ ಹೇಳಿ ಮತ್ತೆ ಮೋದಿ ಭಾಷಣ ಮಾಡಿದ್ದಾರೆ. ಮೋದಿ ಪಾಕ್ ಭಾಷಣಕ್ಕೆ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಮನಮೋಹನ್ ಸಿಂಗ್ 10 ವರ್ಷಗಳ ಅಧಿಕಾರಾವಧಿಯಲ್ಲಿ ಒಂದೇ ಒಂದು ಸಲ ಕೂಡ ಒಮ್ಮೆಯೂ ಕೂಡ ಪಾಕಿಸ್ತಾನಕ್ಕೆ ಭೇಟಿಯನ್ನೇ ಕೊಡಲಿಲ್ಲ. 10 ವರ್ಷ ಮನಮೋಹನ್ ಸಿಂಗ್ ಅವರು ಆಳ್ವಿಕೆ ಮಾಡಿದ್ರು, ಒಮ್ಮೆ ಕೂಡ ಪಾಕಿಸ್ತಾನಕ್ಕೆ ಅವರು ಭೇಟಿ ಕೊಡಲಿಲ್ಲ. ಆದರೆ ಮೋದಿ ಅವರು 2014ರಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಪಾಕಿಸ್ತಾನದ ಪ್ರಧಾನಿ ನವಾಜ್ ಶರೀಫ್ ಅವರಿಗೆ ಆಹ್ವಾನ ಕೊಟ್ಟಿದ್ದರು. 2015ರಲ್ಲಿ ಪಾಕಿಸ್ತಾನದ ಏರ್ಪೋರ್ಟ್ನಲ್ಲಿ ದಿಢೀರಂತ ನರೇಂದ್ರ ಮೋದಿ ಇಳಿದಿದ್ದರು. ಪಠಾಣ್ಕೋಟ್ ವಾಯುನೆಲೆ ಸ್ಫೋಟ ಆದಾಗ ಪಾಕಿಸ್ತಾನದ ISIನವರು ಬಂದು ತಪಾಸಣೆ ಮಾಡೋದಕ್ಕೆ ಅನುಮತಿ ಕೂಡ ನರೇಂದ್ರ ಮೋದಿ ಅವರು ಕೊಟ್ಟಿದ್ದರು. ಗೊಂಡಾದಲ್ಲಿ ರೈಲು ಅಪಘಾತ ನಡೆದು 150 ಜನ ಸತ್ತರೆ ಇವರ ಆಡಳಿತದ ವೈಫಲ್ಯ ಅಂತ ಮಾತನಾಡಲಿಲ್ಲ, ಪಾಕಿಸ್ತಾನದ ಕೈವಾಡ ಅಂತ ಪ್ರಧಾನಿ ಮಾತನಾಡಿಬಿಟ್ಟಿದ್ರು. ಪಾಕಿಸ್ತಾನ ಭಾರತದಲ್ಲಿ ರೈಲನ್ನು ಸ್ಫೋಟ ಮಾಡಿದ್ರೆ ಸರ್ಕಾರ ದೃಢವಾದ ಮತ್ತು ಆಡಳಿತಾತ್ಮಕ ಹಾಗೂ ರಾಜತಾಂತ್ರಿಕ ಕ್ರಮ ಕೈಗೊಳ್ಳಬೇಕಾಗತ್ತೆ. ಆದರೆ ಮೋದಿ ಪಾಕಿಸ್ತಾನದ ಕಡೆ ಹೇಳಿಬಿಟ್ರೆ ಮುಗಿದು ಹೋಯಿತು. ಇಲ್ಲ ಆಳ್ವಿಕೆ ಹೇಗಾದರೂ ಇರಲಿ, ಅಧಿಕಾರ ಹೇಗಾದರೂ ಇರಲಿ, ಇವರೆಲ್ಲ ವೈಫಲ್ಯಗಳಿಗೆ ಇಲ್ಲ ಪಾಕಿಸ್ತಾನ ಕಾರಣ, ಇಲ್ಲ ಭಯೋತ್ಪಾದಕರ ಕಾರಣ ಅಂತ ಹೇಳಿಬಿಟ್ರೆ ಅಲ್ಲಿಗೆ ಮುಗೀತು, ನುಣುಚ್ಕೊಂಡ್ರು ಅಂತ ಹೇಳಿ. ಕ್ರಮಗಳು ಆಗಬೇಕಲ್ವ, ಯಾಕಾಗಿಲ್ಲ? ಇವಾಗೆಲ್ಲ ಇಂಥ ವಿಚಾರಗಳೆಲ್ಲವೂ ಕೂಡ, ಅದು ರೈಲ್ವೆ ಅಪಘಾತಗಳಾಗಲಿ, ಇನ್ನೇನೋ ಸಮಸ್ಯೆ ಬರಲಿ, ಇನ್ನೆಲ್ಲೇ ಏನೇ ತೊಂದರೆಗಳಾದರೂ ಕೂಡ ಟೆರರಿಸ್ಟ್ ಅಥವಾ ಪಾಕಿಸ್ತಾನ ಅಂತ ಹೇಳಿಬಿಟ್ರೆ ಅಲ್ಲಿಗೆ ಮುಗಿಯುತ್ತೆ. ಎಲ್ಲವೂ ಇವರಿಗೆ ಚುನಾವಣಾ ವಿಷಯಗಳು ಮಾತ್ರ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಇದೀಗ ಕಾಂಗ್ರೆಸ್ ನಾಯಕರು ಇಲ್ಲಿ ಮಾತನಾಡ್ತಾ ಇದ್ದಾರೆ. ಗಡಿಯಾಚೆಯಿಂದ ಶತ್ರುಗಳು ಪಿತೂರಿ ಮಾಡಿದ್ರೆ ಗೊಂಡದಲ್ಲಿ ಹೆಚ್ಚಿನ ಎಚ್ಚರಿಕೆ, ಹೆಚ್ಚುವರಿ ಭದ್ರತೆ ಇರಬೇಕಲ್ವೇ? ಅಂತಹ ಅಪರಾಧಗಳಿಗೆ ಸಹಾಯ ಮಾಡುವವರೇ ಎಲೆಕ್ಟ್ ಆಗಿಬಿಟ್ರೆ ಗೊಂಡ ಸುರಕ್ಷಿತವಾಗಿರುತ್ತಾ? ಈ ಥರದೆಲ್ಲ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ. जो बयान आया है वो नवाज शरीफ उनके भाई की गवर्नमेंट के दबाव में आया है। प्रधानमंत्री के नवाज शरीफ के साथ बहुत अच्छे रिश्ते हैं और इसीलिए ये बयान आया है ताकि इस बयान को हमारे प्रधानमंत्री एक्सप्लॉइट करने की कोशिश कर सके।